2016ರಲ್ಲಿ ನನಗೆ ದಿಲ್ಲಿಯಲ್ಲಿ ನೆನಪಿರೋ ಪ್ರಕಾರ ನೀವು ಸೋನಿಯಾ ಗಾಂಧಿಯವರು ಭೇಟಿಗೆ ಬಂದಿದ್ರಿ 10 ಜನಪಥ್ನಲ್ಲಿ. ನಿಮ್ಮನ್ನು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು ಅಂತ ಸೋನಿಯಾ ಗಾಂಧಿ ಕೇಳ್ಕೊಂಡ್ರು. ನೀವಿಲ್ಲ, ಫ್ಯಾಮಿಲಿ ಜೊತೆ ಅಮೇರಿಕಕ್ಕೆ 1 ತಿಂಗಳು ಹೋಗೋದಿದೆ, ಹೋಗಿ ಬಂದು ಚಾರ್ಜ್ ತೊಗೋತೀವಿ ಅಂದರೆ. ಬಂದ ತಕ್ಷಣ ಸ್ಥಿತಿ ಬೇರೆ ಇತ್ತು. ನಿಮ್ಮ ಕ್ಲಾಸಿಕ್ ಸ್ಟೇಟ್ಮೆಂಟ್ ನನಗಿನ್ನೂ ನೆನಪಿದೆ. ನಾನು ಚೆಸ್ ಆಡ್ಲಿಕ್ಕೆ ಹೋದೆ, ಸಿದ್ದರಾಮಯ್ಯನವರು ಫುಟ್ಬಾಲ್ ಆಡಿದರು ಅಂತ. ಈಗ ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದರೆ, ನಂಗೆ ಅರ್ಥ ಆಗುತ್ತೆ, ನೀವು ಮೌನದಿಂದ ಇರಲು ತೀರ್ಮಾನಿಸಿದರೆ. ಇದು ಯಾಕೆ ಪ್ರಶ್ನೆ ಬರುತ್ತೆ? ಕಳೆದ 1 ತಿಂಗಳಿಂದ 1.5 ತಿಂಗಳಿಂದ ಸಂಪುಟ ಪುನಾರಚನೆಯ ಚರ್ಚೆಗಳು ಶುರುವಾಗಿವೆ. ಸಂಪುಟ ಪುನಾರಚನೆ ಆಗುತ್ತೋ, ನಾಯಕತ್ವ ಬದಲಾವಣೆ ಆಗಿ ಸಂಪುಟ ಪುನಾರಚನೆ ಆಗುತ್ತೋ, ಈ ಪ್ರಶ್ನೆ ಕುತೂಹಲದ್ದೇ ಅಲ್ವಾ ಪೊಲಿಟಿಕಲಿ? ನಾನು ನೋಡಪ್ಪ, ಇಟ್ ಈಸ್ ಎ ಪ್ರಾಗ್ರೇಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್ ಆ್ಯಂಡ್ ದಿ ಪಾರ್ಟಿ ಹೈಕಮಾಂಡ್. ನನ್ನ ಹತ್ರ ಇಲ್ಲಿವರೆಗೂ ಯಾವ ವಿಚಾರನೂ ಚರ್ಚೆ ಆಗಿಲ್ಲ. ನನ್ನ ಮುಂದೆ ಕೆಲವು ವಿಚಾರಗಳು ಚರ್ಚೆ ಆಗಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ನಾನು ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಅಧ್ಯಕ್ಷರಿರುವಾಗ ಬೇಕಾದಷ್ಟು ನಮ್ಮ ಪಕ್ಷದ ವಿಚಾರದಲ್ಲಿ ಚರ್ಚೆ ಮಾಡಿದ್ದೀವಿ. ಐ ಡೋಂಟ್ ವಾಂಟ್ ಟು ಡಿಬೇಟ್ ದಟ್ ಇನ್ ಪಬ್ಲಿಕ್ ಆರ್ ಇನ್ ದಿ ಮೀಡಿಯಾ. ಇಟ್ ಈಸ್ ಎ ವಾಯ್ಸ್ ವಿಟಿನ್ ಅವರ್ 4 ವಾಲ್ಸ್ ಆ್ಯಂಡ್ ಐ ವಿಲ್ ಕೀಪ್ ಇಟ್ ಟು ದಟ್. ಇಲ್ಲ ಅಂತಂದರೆ ನನ್ನ ಪಕ್ಷಕ್ಕೆ ನಾನೇ ದ್ರೋಹ ಮಾಡ್ದಂಗೆ ಆಗ್ತದೆ. ನಾನು ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ.